ನನ್ನ ಹೆಂಡತಿ ತನ್ನ ಅನೈತಿಕ ಸಂಬಂಧವನ್ನು ಮುಚ್ಚಿಡಲು ನನ್ನ ಗೌರವವನ್ನು ಹಾಳುಮಾಡಲು ಪ್ರಯತ್ನಿಸಿದಳು ಮತ್ತು ಈಗ ಅವಳಿಗೆ ನಾನು ಮತ್ತೆ ಬೇಕಾಗಿದ್ದೇನೆ. 1 ವರ್ಷದ ಹಿಂದೆ ಇದ್ದಕ್ಕಿದ್ದಂತೆ ನನ್ನ ಹೆಂಡತಿ ನಾನು ಒಬ್ಬ ನಿರ್ಲಕ್ಷ್ಯದ ಪತಿಯೆಂದು ನನ್ನ ಮೇಲೆ ಆರೋಪಿಸಿದಳು. ನಾನು ಯಾವಾಗಲೂ ಅವಳನ್ನು ಬಿಟ್ಟು ಹೋಗುತ್ತಿದ್ದೆ ಎಂದು ಹೇಳಿ ಎಲ್ಲರ ಮುಂದೆ ನನ್ನನ್ನೇ ವಿಲನ್ನಾಗಿ ಚಿತ್ರಿಸಿದಳು. ಇದೆಲ್ಲವೂ ಸುಳ್ಳಾಗಿತ್ತು. ಅವಳ ಸ್ನೇಹಿತರು ಮತ್ತು ಕುಟುಂಬದವರು ನನ್ನನ್ನು ಮನಸಾರೆ ದೂಷಿಸಿದ ನಂತರ ಕೊನೆಗೆ ಅವಳು ಸತ್ಯವನ್ನು ಒಪ್ಪಿಕೊಂಡಳು. ಅವಳು ತನ್ನ ಬಾಸ್ ಜೊತೆ ಜೀವನ ಆರಂಭಿಸಲು ನನ್ನನ್ನು ಬಿಡುತ್ತಿದ್ದಾಳೆ ಎಂದು. ನಾನು ಸಂಪೂರ್ಣವಾಗಿ ಕುಸಿದು ಹೋದೆ, ಆದರೆ ಜೀವನದಲ್ಲಿ ಮುಂದೆ ಸಾಗಿದೆ. ಅವಳಿಗೆ ತನ್ನ ಹೊಸ ಪ್ರಿಯಕರನೊಂದಿಗೆ ಹೊಸ ಆರಂಭ ಬೇಕಿದ್ದರಿಂದ ಮಕ್ಕಳ ಪಾಲನೆ ನನ್ನ ಜವಾಬ್ದಾರಿಗೆ ಒಪ್ಪಿಸಿಕೊಂಡಳು. ಆದರೆ ನಂತರ ವಿಷಯಗಳು ವಿಚಿತ್ರವಾಗಿ ಬದಲಾದವು. ವಿಚ್ಛೇದನದ ಪ್ರಕ್ರಿಯೆಯ ಸಮಯದಲ್ಲಿ ಅವಳು ಇದ್ದಕ್ಕಿದ್ದಂತೆ ನ್ಯಾಯಾಧೀಶರಿಗೆ ಈ ವಿಚ್ಛೇದನವನ್ನು ನಿಲ್ಲಿಸಬೇಕೆಂದು ಹೇಳಿದಳು. ನಾವು ಕೌನ್ಸೆಲಿಂಗ್ ಪ್ರಯತ್ನಿಸಿಲ್ಲ ಎಂದು ಹೇಳಿ ವಿಚ್ಛೇದನವನ್ನು ಮುಂದೂಗಿಸಲು ಪ್ರಯತ್ನಿಸಿದಳು. ಇಲ್ಲಿನ ವ್ಯಂಗ್ಯವೇನೆಂದರೆ ಮತ್ತೊಬ್ಬ ಮನುಷ್ಯನಿಗಾಗಿ ನಮ್ಮ ಜೀವನವನ್ನು ನಾಶ ಮಾಡಿದ್ದು ಅವಳೇ. ಈಗ ನನ್ನನ್ನು ಕೆಟ್ಟವನಾಗಿ ತೋರಿಸಿದ್ದಕ್ಕೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾಳೆ ಮತ್ತು ನಮ್ಮ ಮದುವೆಯನ್ನು ಉಳಿಸಿಕೊಳ್ಳಲು ಹೋರಾಡಲು ಬಯಸುತ್ತಿದ್ದಾಳೆ. ನನಗೆ ಅವಳು ಮತ್ತೆ ಬೇಕಾಗಿಲ್ಲ. ಅವಳು ನನ್ನ ಜೀವನದಿಂದ ದೂರವಾಗಬೇಕು ಅಷ್ಟೇ. ನಾನು ಈಗ ಕಾನೂನಾತ್ಮಕ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದೇನೆ. ನನ್ನ ಮಕ್ಕಳು ಈ ಪರಿಸ್ಥಿತಿಯ ಪರಿಣಾಮವನ್ನು ಅನುಭವಿಸುವುದನ್ನು ನೋಡುತ್ತಿದ್ದೇನೆ ಮತ್ತು ನನಗೆ ದ್ರೋಹ ಮಾಡಿದ ಆ ಮಹಿಳೆ ತಾನೇ ದೊಡ್ಡ ಬಲಿಪಶು ಎಂದು ನಟಿಸುತ್ತಿದ್ದಾಳೆ. ಇನ್ನು ಎಷ್ಟು ಕಾಲ ನಾನು ಇದನ್ನು ಸಹಿಸಿಕೊಳ್ಳಬಹುದು ಎಂದು ನನಗೆ ತಿಳಿಯುತ್ತಿಲ್ಲ.